ಬಾಗಲಕೋಟೆಯಲ್ಲಿ ಬಿಜೆಪಿ ಅವತ್ತು ಇದು ಬಾಗಲಕೋಟೆ ಭದ್ರಕೋಟೆನೇ ಅಭಿವೃದ್ಧಿ ಕಾಣ್ತಿದೆಯಲ್ಲ ಸರ್. ಅವ್ರು ಏನ್ ಮಾಡಿದ್ದಾರೆ ಅಭಿವೃದ್ಧಿ? ಏನು ಅಭಿವೃದ್ಧಿ ಇಲ್ಲ. ಯಾಕಂದ್ರೆ ಇದು ಸುಮ್ಮನೆ ಜನರ ರೊಕ್ಕ ಹಾಳ, ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ರಲ್ಲ, ಅದೊಂದು ಫ್ರೀ ಬಸ್ ಓಡಾಡ್ತಿದೆ ಬಿಟ್ರೆ ಅದು 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಕೊಡ್ತಾರೆ. ಅದು ಇಲೆಕ್ಷನ್ ಸಮೀಪ ಬಂದಾಗ ಅಷ್ಟೇ ಗೃಹಲಕ್ಷ್ಮಿ ಬರುತ್ತೆ. ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಮೂಲ ಸೌಕರ್ಯ ಅವ್ರು ಕೊಟ್ರೆ ಅವ್ರು ಯಾಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ? 20-30 ಸಾವಿರ ಹೋಟೆಲ್ ಸೋತಿರುವಾಗ ನಮ್ಮ ಇವ್ರೇನು ಚಿರಂತಿ ಮಟ್ಟವನ್ನು 5,900 ಹೋಟೆಲ್ ಏನು ದೊಡ್ಡದಲ್ಲ. ಅಭಿವೃದ್ಧಿ ಮಾಡಿ ಅದಕ್ಕೆ ಅವರು ಅಭಿವೃದ್ಧಿ ಹರಿಕಾರ ಅಂತ ಅನಿಸ್ಕೊಂಡಿದ್ದಾರೆ. ಬಿಜೆಪಿನ ಬರೋದು, ವೀರಣ್ಣ ಚಿರಂತಿ ಮಠ ಬರೋದು. ಹಾಯ್ ಹಲೋ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿವತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇನ್ನು HY ಮೇಟಿ ಅವರ ಅಕಾಲಿಕ ನಿಧನದಿಂದ ಏನು ತೆರವಾದಂಥ ಕ್ಷೇತ್ರ ಮತ್ತೆ ಉಪಚುನಾವಣೆ ಎದುರಾಗಿರುವಂಥದ್ದು. ಈಗ ನಮ್ಮ ಜೊತೆಗೆ ಸಾಕಷ್ಟು ಒಂದು ಯುವಕರನ್ನ ಮಾತಾಡಿಸಿ ಬಂದ್ವಿ ನಾವು. ಇವಾಗ ಮತ್ತೊಬ್ಬರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೇನೆ. ಈ ಬಾರಿಗೆ ಎಲೆಕ್ಷನ್ ಕಾವು ಹೇಗಿದೆ ಸರ್? ತಾವು ಕೂಡ ಇದೇ ಕ್ಷೇತ್ರದವ್ರು ಅನ್ಕೊಂತೇನೆ. ಹೌದು ಸರ್, ಏನು HY ಮೇಟಿ ಅವರ ಏನು ನಿಧನದಿಂದ ಏನು ತೆರವಾದಂಥ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ಬಂದಿರಿದೆ ಸರ್, ಹೇಗೆ ನಡೀತದೆ ಸರ್ ಎಲೆಕ್ಷನ್ ಕಾವು? ಸರ್ ಅಂದರೆ ನಮ್ಮದು ಬಾಗಲಕೋಟೆಯಲ್ಲಿ ಇಷ್ಟು ದಿನ ಇದು ಹೋಳಿ ಹುಣ್ಣಿಮೆ, ಹೋಳಿ ಹಬ್ಬದ ಪ್ರಯುಕ್ತ 3-4 ದಿವಸ ನಮ್ಮದು ಪೂರ ಎಲ್ಲ ಎಲ್ಲರೂ ಯೂತ್ ಮತಕ್ಷೇತ್ರದೆಲ್ಲ ಆ ಕಡೆನೇ ಜಾಸ್ತಿ ಇತ್ತು. ಈಗ ಅದು ಮುಗೀತು. ಇನ್ಮೇಲೆ ಐತಲ್ಲ, ಇನ್ಮೇಲೆ ಇದು ಉಪಚುನಾವಣೆ ಕಾವು ಈಗ ನಿನ್ನೆಯಿಂದ ರಂಗೇರ್ತಿದೆ. ಇವಾಗ ನಮ್ಮದು ಪ್ರತಿದಿನ ಇನ್ನು ಮೀಟಿಂಗ್ ಆಗಿರ್ಬೋದು, ಇದೆಲ್ಲ ಇವೆಲ್ಲ ಇರ್ತವೆ. ಆದರೂ ಇದು ಅಕಾಲಿಕ ಒಂದು ಸಾರಿ ನೋಡ್ರಿ, ಅಕಾಲಿಕವಾಗಿ ಇದು ಬಂದಂಥ ಇಲೆಕ್ಷನ್ ಬರಬಾರ್ದಿತ್ತು. ಯಾಕಂದರೆ ಇದು ಸುಮ್ಮನೆ ಜನರ ರೊಕ್ಕ ಹಾಳು, ವಾಪಸ್ಸು ಇದರಿಂದ ಯಾರಿಗೂ ಉಪಯೋಗ ಇಲ್ಲ. ಯಾಕಂದರೆ ಫಸ್ಟ್ ಈ ಪೂರ ರಾಜ್ಯದಲ್ಲೆಲ್ಲನೂ ಇನ್ನು ಡೆವಲಪ್ಮೆಂಟ್ ಇಲ್ಲ, ಏನಿಲ್ಲ. ಸುಮ್ಮನೆ ಅಂಥದ್ರಲ್ಲಿ ಇದು ಒಂದು ಇಲೆಕ್ಷನ್ ಬಂದುಬಿಟ್ಟು ಇದು ಜನರಿಗೆ ಒಂದು ಸ್ವಲ್ಪ ಹೊರೆನೇ. ಇದು ಬರಬಾರ್ದಿತ್ತು. ಏನೋ ಮತ್ತೆ ಬಂದಿದೆ. ಆದರೆ ಅಭಿವೃದ್ಧಿ ವಿಷಯ ನಿಮ್ಮ ಭಾಗದಲ್ಲಿ ಕಾಂಗ್ರೆಸ್ಸಿಂದ ಅಭಿವೃದ್ಧಿ ಹೊಂದಿದೆಯಾ? HY ಮೇಟಿ ಅವರು ಅಭಿವೃದ್ಧಿ ಮಾಡಿದಾರಂತ? ಅಭಿವೃದ್ಧಿ ಕಾಣ್ತಿದೆಯಲ್ಲ ಸರ್. ಅವ್ರು ಏನು ಮಾಡಿದ್ದಾರೆ ಅಭಿವೃದ್ಧಿ? ಏನೂ ಅಭಿವೃದ್ಧಿ ಇಲ್ಲ. ಹೇಳೋದು ಅವೇ ಒಂದು ಅವ್ರ ಅಭಿವೃದ್ಧಿ ಅನ್ನೋದೇನೋ ಅವು ಒಂದು ಗ್ಯಾರಂಟಿ ಕೊಟ್ಟಿದ್ರಲ್ಲ, ಅದೊಂದು ಬಸ್ ಫ್ರೀ ಬಸ್ ಓಡಾಡ್ತಿದೆ ಬಿಟ್ಟರೆ ಅದು 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಕೊಡ್ತಾರೆ. ಅದು ಇಲೆಕ್ಷನ್ ಸಮೀಪ ಬಂದಾಗ ಅಷ್ಟೇ ಗೃಹಲಕ್ಷ್ಮಿ ಬರುತ್ತೆ, ಹೆಚ್ಚು ಕಡಿಮೆ. ನಾವು ಅದರ ಆ ಸ್ಕೀಮ್ನ ತೊಗೊಳ್ಳಲ್ಲ. ನಮ್ಗೆ ಅದು ಗೊತ್ತು. ಬೇರೆಯವ್ರು ಹೇಳಿದ ಪ್ರಕಾರ ನಾನು ಕೇಳೋದು. ಈಗ ತಾವು ಹೇಳಿದ್ರಿ ಶಕ್ತಿ ಯೋಜನೆ, ಸಾಕಷ್ಟು ಜನ ನೋಡ್ದೆ ಅಲ್ಲಿ ಹೆಣ್ಮಕ್ಳು 2 ಗಂಟೆ ವೇಟ್ ಮಾಡ್ತಾ ಇದಾರಂತೆ. ನಿಜ. ಅದರಿಂದ ಎಷ್ಟು ಅನಾನುಕೂಲತೆ ಆಗ್ತಾ ಇದೆ ಅಂತೇಳಿ ಈ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲೇ ನೀವು ಬೇಕಾದ್ರೆ ಒಂದು ಅರ್ಧ ಗಂಟೆ ಇಲ್ಲಿ ನಿಂತು ನೋಡಿ. ಸ್ಟೂಡೆಂಟ್ಸ್ ಇಲ್ಲಿ ವಿದ್ಯಾಗಿರಿ ಕಾಲೇಜ್ ಸರ್ಕಲ್ ಅಂದರೆ ಸ್ಟೂಡೆಂಟ್ಸ್ ಫುಲ್ ಸ್ಟೂಡೆಂಟ್ಸ್ ಇರ್ತಾರೆ. ಬಸ್ನವರು ಇಲ್ಲಿ ತರಬಲ್ಲ, ಬಸ್ ಸ್ಟಾಪಲ್ಲಿ ಬಸ್ ತರಬಲ್ಲ. ಬಸ್ ಸ್ಟಾಪಲ್ಲಿ ಜನರು ಸ್ಟೂಡೆಂಟ್ ಇರ್ತಾರೆ ಅಂತೇಳಿ ಅವ್ರದ್ದು ಪಾಸ್ ಇರುತ್ತೆ. ಅವ್ರನ್ನ ಪಾಸ್ನವ್ರು ಹಾಕೋದ್ರೆ ಅವ್ರಿಗೆ ಯೂಸ್ ಆಗಲ್ಲ. ಅವ್ರಿಗೆ ಬಸ್ ಇಲ್ಲಿ ತರಬಲ್ಲ. ಅವ್ರನ್ನ ಬಿಟ್ಟು ಒಂದು ಪೂರ ಹಿಂದವರು ತರಬತ್ತೆ, ಇಲ್ಲಾಂತಂದರೆ ಅವ್ರು ದಾಟಿ ಮುಂದೆ ಹೋಗಿ ಬಸ್ ತರಬತ್ತೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ಸೀಟೇ ಇರೋದೇ 60 ಜನ ಅಷ್ಟೇ. ಇವರೆಲ್ಲದಕ್ಕೂ ಪೊಲೀಸ್ನವ್ರಿಗೆ ತ್ರಿಬಲ್ ಸೀಟ್ ಬಂದರೆ ಬೈಕಿಗೆ ಕೈ ಮಾಡಿ ಫೈನ್ ಹಾಕ್ತಾರೆ. ಅದು 60 ಕೆಪಾಸಿಟಿ ಇರೋ ಬಸ್ಸಿಗೆ 150 ಜನ ಹಾಕೊಂಡ್ಬರ್ತಾರೆ. 150 ಜನ ಹಾಕಿದ್ರು ಯಾರು ಕೇಳಿರಲಿಲ್ಲ, ಹೇಳಿರಲ್ಲ. ಇಂಥದ್ದೊಂದು ಸ್ಕೀಮ್ ಇದು ಅದು ಯಾಕೆ ತಂದ್ರು ಏನು? ಅವ್ರು ಇಲೆಕ್ಷನ್ ಗೆಲ್ಲೋ ಸಲುವಾಗಿ ಮಾಡಿದ್ದು. ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಇದೆ. ಅದರಿಂದ ಯಾರಿಗೂ ಒಂದು ಉಪಯೋಗ ಇಲ್ಲ. ಪಾಪ ಸ್ಟೂಡೆಂಟ್ಸ್ ನಿತ್ಯ ಐತಲ್ಲ, ಸ್ಟೂಡೆಂಟ್ಸ್ ಕಾಲೇಜಿಗೆ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಅವ್ರು ಬಂದು ಹೋಗ್ಬೇಕಾದ್ರೆ ಒಂದು ಸಿಕ್ಕಾಪಟ್ಟೆ ಇದನ್ನೇ ಮಾಡಬೇಕು, ಏನು ಹರಸಾಹಸ ಪಡಬೇಕು, ಆ ಥರ ಮಾಡಿದಾಗುತ್ತೆ. ಇನ್ನೊಂದು ಮೇಟಿಯವರು ಏನು ನಿಧನ ಆಯಿತು, ಆ ಉದ್ದೇಶದಿಂದ ಏನು ಎಲೆಕ್ಷನ್ ಬಂದಿದೆ ಸರ್. ಇದು ಬರಬಾರ್ದಿತ್ತು, ಏನೋ ಬಂದಿದೆ. ಬಟ್ ಅವ್ರ ಮಕ್ಕಳು ಕೂಡ ಇವಾಗ ನಮಗೆ ಟಿಕೆಟ್ ಕೊಡ್ಬೇಕಂತೇಳಿ ಸಾಕಷ್ಟು ಅವ್ರ ಮನೆಯಲ್ಲೇ ಒಂದು ಭಿನ್ನಾಭಿಪ್ರಾಯ ಆಗ್ತಾ ಇದೆ. ಒಬ್ಬರು ಮಲ್ಲಿಕಾರ್ಜುನ್ ಅವ್ರು ಕೇಳ್ತಿದ್ದಾರೆ, ಉಮೇಶ್ ಅವ್ರು ಕೇಳ್ತಿದ್ದಾರೆ, ಇನ್ನೊಂದು ಬಾಯಕ್ಕ ಅಂತ ಕೇಳ್ತಿದ್ದಾರೆ. ಏನು ಸರ್ ಮನೆಯಲ್ಲಿ ಅವ್ರಿಗೆ ಕೇಳ್ತಾ ಇದಾರೆ? ಬೇರೆ ಕಾರ್ಯಕರ್ತರು ಇಲ್ವಾ ಕಾಂಗ್ರೆಸ್ನಲ್ಲಿ? ಸರ್ ಅದು ಅವ್ರ ಪಕ್ಷ ಪರಂಪರೆನೇ ಆ ಥರ ಬಂದಿದೆ. ಯಾರ ಮನೆ ಯಾರಾದರೂ ಶಾಸಕರು ಇರೋರು, ಸಚಿವರು ಇರೋರು ಅಕಾಲಿಕವಾಗಿ ತೀರ್ಕೊಂಡ್ರೆ ಅವ್ರ ಮನೆಯವನವರಿಗೆ ಕೊಡ್ಬೇಕಂತ ಅದು ಕಾಂಗ್ರೆಸ್ಸಿಂದ ಅದು ಪಾರಂಪರಿಕವಾಗಿ ಅದು ಬಂದಿದೆ. ಅದ್ರ ಬಗ್ಗೆ ನಾವೇನು ಮಾತಾಡೋಕೆ ಹೋಗಲ್ಲ. ಯಾಕೆ ಆ ಪಕ್ಷದ ಬಗ್ಗೆ ನಾವು ಅದನ್ನು ಮಾತಾಡಬಾರ್ದು. ಆದರೆ ಯಾವುದೇ ಒಂದು ಪಕ್ಷ ಅಂತಿದ್ರೆ ಅಲ್ಲಿ ಕುಟುಂಬ ರಾಜಕಾರಣಕ್ಕೆ ಸ್ವಲ್ಪ ಕಡಿವಾಣ ಹಾಕಬೇಕು. ಆದರೆ ಎಲ್ಲರೂ ಇದಾಗುತ್ತೆ. ಆದರೆ ಹಂಗಾಗಿ ಅವ್ರ ಇದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ ಸರ್. ಅನುಕಂಪ ಅವರಿಗೆ ವರ್ಕೌಟ್ ಆಗುತ್ತೆ ಅಂತೀರಾ ಸರ್? ಅನುಕಂಪ ಅನ್ನೋದು ಒಂದು ಅನುಕಂಪ ಇದು ಯಾವ ರೀತಿ ಬರ್ತೋ ಗೊತ್ತಾಗ್ತಿಲ್ಲ ನಮಗೆ. ಅನುಕಂಪ ಅಂದರೆ ತೀರ್ಕೊಂಡ ತಕ್ಷಣ ಅನುಕಂಪ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದ್ರ ಜೊತೆಗಿನ ಅಭಿವೃದ್ಧಿ ಕಾರ್ಯಗಳಿರಬೇಕು. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ ಅವ್ನು ಜನರು ನೆನೆಸ್ಕೋತಾರೆ. ಅವ್ನು ವೈಯಕ್ತಿಕವಾಗಿ ಇಂಥ ಮನುಷ್ಯ ಒಳ್ಳೆ ಇರುತ್ತೋ
ಅವ್ರು ತೀರ್ಕೋಬಾರ್ದಿತ್ತು ಅಂತೇಳಿ ಎಲ್ಲರೂ ಹೇಳ್ತಾರೆ. ಅದು ಅನುಕಂಪ ಅದು ಇರುತ್ತೆ. ಆದರೆ ಇನ್ನೊಂದಿಷ್ಟು ಜನ, ಇನ್ನೊಂದು ವರ್ಗದ ಜನ ಇರುತ್ತೆ, ಅವರು ಅನುಕಂಪ ಒಂದೇ ನೋಡಲ್ಲ, ಎಲ್ಲ ಡೆವಲಪ್ಮೆಂಟ್ ವರ್ಕ್ ನೋಡ್ತಾರೆ. ಎಲ್ಲ ಏನು ಡೆವಲಪ್ಮೆಂಟ್ ವರ್ಕ್ ಆಯಿತು, ಕಾನೂನು ಸುವ್ಯವಸ್ಥೆ ಆಯಿತು, ಮತ್ತು ಮೂಲ ಸೌಕರ್ಯಗಳಾಯಿತು, ಇವನ್ನೆಲ್ಲನೂ ನೋಡ್ತಾರೆ. ಅದನ್ನು ನೋಡಿದರೆ ನನಗೆ ಅನುಕಂಪ ಅನಿಸಲ್ಲ ಸರ್ ಇದು. ಸರ್ ಆಮೇಲೆ ಇನ್ನೊಂದು ಸರ್, ಇಲ್ಲಿ ಮೇನ್ ಸಾಕಷ್ಟು ಉದ್ಯೋಗಗಳ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ. ಸಾಕಷ್ಟು ಕಾರ್ಖಾನೆಗಳು ಬರಬೇಕಿತ್ತು, ಸರಿಯಾದಂಥ ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ. ಸರ್ ಇದ್ರ ಮುಂದೆ ಈಗ ಮುಂಚೆ ಇರ್ತಕ್ಕಂಥ ಚರಂತಿ ಮಠ ಅವರು ಮಾಡ್ಬೋದಿತ್ತಲ್ಲ ಸರ್ ಇದನ್ನು? ಸರ್ ಅವ್ರದ್ದು ಇದ್ದಾಗ ಇಲ್ಲಿ ಅಚನೂರ್ ಹತ್ರ, ನಮ್ಮದು ಬಾಗಲಕೋಟೆ ಗ್ರಾಮೀಣ ಬರುತ್ತೆ ನಮ್ಮದು, ಅಚನೂರ್ ಹತ್ರ ಹಿಂದೆ ಈ ಹಿಂದೆ ಒಂದು ಫ್ಯಾಕ್ಟ್ರಿ ಬಂದಿತ್ತು. ಆವಾಗ ಸಮಸ್ಯೆ ಏನಾಗುತ್ತೆ ಅಂದರೆ, ಅವಾಗ ಬಂದಿತ್ತು, ಅವಾಗ ಸಮಸ್ಯೆ ಏನಾಯಿತು, ರೈತರೇ ಅವಾಗ ಫಲವತ್ತಾದ ಭೂಮಿ ಅದು ಒಂದು ನೋಡ್ತಾರೆ. ಅದು ಸ್ವಲ್ಪ ಇದು ಎಲ್ಲ ಪಕ್ಷದ ಎಲ್ಲ ನಾಯಕರು ಸಹಿತ ಎಲ್ಲ ನಾಯಕರು ಕೂಡಿ ಇದಕ್ಕೊಂದು ಏನಾರು ಮಾಡ್ಬೇಕು. ಇದ್ರ ಬಗ್ಗೆ ನಾನು ಅವ್ರು ಬೆಟ್ರು ಇವ್ರು ಬೆಟ್ರು ಅಂತ ಹೇಳಲ್ಲ. ಆದರೆ ಇವ್ರು ಇದ್ದಾಗ ಒಂದು ಕಾರ್ಖಾನೆ ಬಂದಿತ್ತು ಇಲ್ಲಿ ಅಚನೂರು ಕಿರಸೂರು ಸಮೀಪ ಒಂದು. ಯಾಕಂದ್ರೆ ಇಂಥವು ಕಾರ್ಯಗಳನ್ನೆಲ್ಲ ಪಕ್ಷಾತೀತವಾಗಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಪಕ್ಷ ಈಗ ಇದರಲ್ಲಿ ರಾಜಕೀಯ ಮಾಡ್ಕೊಂಡು ಹೋದ್ರೆ, ಯಾಕಂದ್ರೆ ಸಾಕಷ್ಟು ನಿರುದ್ಯೋಗಿಗಳ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಹಾಸ್ಪಿಟ್ಲ್ ಅಂತಂದ್ರೆ ಬಾಗಲಕೋಟೆ ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ನಂಬರ್ 1 ಅಂತ. ಯಾಕಂದ್ರೆ ಸುಮಾರು 250ಕ್ಕೂ ಹೆಚ್ಚು ಪ್ರೈವೇಟ್ ಹಾಸ್ಪಿಟ್ಲ್ ಇದೆ. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂಥದ್ದೇ ಒಂದು ಗೌರ್ಮೆಂಟ್ ಒಳ್ಳೆ ಹಾಸ್ಪಿಟ್ಲ್ ಮಾಡಿಬಿಟ್ರೆ ಈ ಎಲ್ಲ ಖಾಸಗಿ ಆಸ್ಪತ್ರೆನ ಹೋಗ್ಬಿಡುತ್ತಲ್ಲ ಸರ್? ಸರ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಖಾಸಗಿ ಹಾಸ್ಪಿಟ್ಲ್ ಹೋಗೋದಂದ್ರೆ ಇವಾಗ ಯಾಕಂದ್ರೆ ಈಗ ಸರಿಯಾದಂಥ ಉಪಕರಣಗಳು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗ್ತಾ ಇದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ ಹೋಗುವಂಥ ಅವಶ್ಯಕತೆನೇ ಬರಲ್ಲ ಸರ್. ಅವ್ರವ್ರು ಇದ್ರ ಮೇಲೆ ಒಬ್ಬೊಬ್ರು ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ತೋರಿಸ್ಬೇಕಂತಿರ್ತಾರೆ, ಅಲ್ಲಿ ಖರ್ಚು ಕಡಿಮೆ ಇರುತ್ತಂತಾರೆ. ಕೆಲವೊಬ್ರಿಗೆ ಐತಲ್ಲ ಸ್ವಲ್ಪ ಅವ್ರು ಇದ್ರ ಮೇಲೆ ಇಲ್ಲ ನಮ್ಮ ಪ್ರೈವೇಟ್ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ನಮಗೆ ಇದಾಗುತ್ತೆ, ಸ್ವಲ್ಪ ಅಲ್ಲೆಲ್ಲ ಫೆಸಿಲಿಟಿ ಇರ್ತವೆ. ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಮೂಲ ಸೌಕರ್ಯ ಅವ್ರು ಕೊಟ್ಟರೆ ಅವ್ರು ಯಾಕೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವ್ರು ಮೂಲ ಸೌಕರ್ಯ ಕೊಡ್ತಾರೆ. ಈಗ ನೋಡಿ ನಾಳೆಯಿಂದೇನೋ OPD ಬಂದ್ ಅಂತ ಹೇಳ್ತಾರೆ. ಅದರಿಂದ ಮತ್ತು ಈ ಥರ ಇಟ್ಕೊಂಡು ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲ್ ಮತ್ತು ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆ ಥರ ಮೂಲಭೂತ ಸೌಲಭ್ಯ ಕೊಡಬೇಕಲ್ಲ ಸರ್ ಇವರು. ಆಮೇಲೆ ಸರ್ ಇನ್ನೊಂದು, ಈ ಗ್ಯಾರಂಟಿ ಏನು ಮಾಡಿದ್ದಾರೆ ಸರ್, ಈಗ 2,000 ರೂಪಾಯಿ ಆಗಿರ್ಬೋದು, ಈಗ ಅನ್ನಭಾಗ್ಯ, ಈಗ ಯಾಕಂದ್ರೆ ಕೇಂದ್ರ ಸರ್ಕಾರದ ಪಾಲು ಕೂಡ ಇದೆ ಅದರಲ್ಲಿ. ಯಾಕಂದರೆ ಈ ಗ್ಯಾರಂಟಿ ಯೋಜನೆಯಿಂದ ಎಷ್ಟು ಅನುಕೂಲ ಆಗಿದೆ ಅಷ್ಟೇ ಈ ಒಂದು ಬಡ ವರ್ಗ ಆಗಿರ್ಬೋದು, ಮಧ್ಯಮ ವರ್ಗದವರು ಆಗಿರ್ಬೋದು, ಸಾಕಷ್ಟು ಬೆಲೆ ಏರಿಕೆಗಳು ಸಾಕಷ್ಟು ಅಂದರೆ ಹೊರೆ ಬಿದ್ದಿರ್ತಕ್ಕಂಥದ್ದು. ಅದರ ಬಗ್ಗೆ ಮಾತಾಡೋದಾದರೆ ಬೆಲೆ ಏರಿಕೆ ಸಾಕಷ್ಟು ಕಳೆದ ಬಾರಿಗೆ BJP ಸರ್ಕಾರದ ಇರತಕ್ಕಂಥ ಬೆಲೆ ಇವಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದಾಗಂಥ ಬೆಲೆ ಸಾಕಷ್ಟು ವ್ಯತ್ಯಾಸ ಇದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಬೆಲೆ ಏರಿಕೆ ಬಗ್ಗೆ ಮಾತಾಡೋದಾದರೆ ಇದು ಇಲ್ಲಿ ಯಾವುದಕ್ಕೂ ಬೆಲೆ ಅವರು ಏರಿಸ್ದೇವ್ರ ಬೆಲೆನೇ ಯಾವುದೂ ಇಲ್ಲ ಅನಿಸುತ್ತೆ. ಎಲ್ಲ ಪ್ರತಿಯೊಂದು ದಿನನಿತ್ಯ ಬಳಸುವ ವಸ್ತುವಿಂದ ಹಿಡಿದು ವಾಪಸ್ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಮೊದಲು ಪಹಣಿ ಎಷ್ಟಿತ್ತು, ಅವಾಗ ಆ ಗೌರ್ಮೆಂಟ್ ಇದ್ದಾಗ ಎಷ್ಟಿತ್ತು, ಈಗ ಎಷ್ಟು ಮಾಡಿದರು, ವಿದ್ಯುತ್ ಎಷ್ಟಾಯಿತು, ಹೆಂಗೆ ಅಂದರೆ ಪ್ರತಿಯೊಂದರಲ್ಲೂ ಬೆಲೆ ಏರಿಕೆ ಅಂಕರು ಇದು ನಿತ್ಯ ನಿರಂತರವಾದಂಗೆ ಆಗಿಬಿಟ್ಟು ಅವರಿಗೆ ಹಣಕಾಸನ್ನು ಹೆಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ಇವತ್ತು ಯಾವ ಮೂಲದಿಂದ ದುಡ್ಡು ಕೂಡಿಸ್ಬೇಕು, ಇವತ್ತು ಯಾವ ಇಲಾಖೆಯಿಂದ ನಾವು ಯಾವ ಇಲಾಖೆಗೆ ಸ್ವಲ್ಪ ರೈಸ್ ಮಾಡಿದರೆ ಇದಾಗುತ್ತೆ. ಬರೀ ದಿನಂಪ್ರತಿ ಬರೀ ಅದೇ ನಡೀತಿದೆ. ಅದರಲ್ಲೂ ವ್ಯಾಪಕ ಭ್ರಷ್ಟಾಚಾರನೂ ಐತೆ ಸರ್ ಅದರ ಬೆಲೆ ಏರಿಕೆ. ಆಮೇಲೆ ಇನ್ನೊಂದು ಸರ್, ನೀವು ಹೇಳಿದಾಗೆ ಸರ್, ಈಗ ಬಾಗಲಕೋಟೆ ಅಂತಂದರೆ ಈಗ ಒಂದು ಕಡೆ ಮೇಟಿಯವರ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಕಾಂಗ್ರೆಸ್ಸಿಂದ ಆಯಿತು, BJPಯಿಂದ ಕೂಡ 3-4 ಅಭ್ಯರ್ಥಿಗಳು ಈಗ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಒಂದು ಕಡೆ ಚರಂತಿ ಮಠವ್ರು ಇರ್ಬೋದು, ಇನ್ನೊಂದು ಕಡೆ MLC ಆಗಿರ್ತಕ್ಕಂಥ ಪೂಜಾರ್ ಅವರು ಇದ್ದಾರೆ. ಆಮೇಲೆ ಸಾಕಷ್ಟು BJP ಪಟ್ಟಿನೂ ಇದೆ. ಅದರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ, ಯಾಕಂದರೆ ನಿಮ್ಮಲ್ಲೂ ಕೂಡ ಸುಮಾರು 2-3 ಗುಂಪುಗಳಿದೆ ಅಂತ ಕೇಳ್ಪಟ್ಟೆ ಸರ್. ಗುಂಪುಗಳು ಇದ್ದಿದ್ದು ನಿಜ. ಈಗ BJP ಭದ್ರಕೋಟೆ ಬೇಕಂತ ಹೇಳ್ತೀರಿ. BJP ಭದ್ರಕೋಟೆ ಇದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಈ ಭದ್ರಕೋಟೆನ ತಾವು ವಶಪಡಿಸ್ಕೊಳ್ಬೇಕಾದ್ರೆ ಮತ್ತೆ ಏನೇನು ಸ್ಟ್ರಾಟಜಿ ಉಪಯೋಗ ಮಾಡಬೇಕಾಗುತ್ತೆ BJP ಅವರು ಇಲ್ಲಿ ಸರ್? ಏನು ಪ್ರದರ್ಶನ ಮಾಡಬೇಕಾಗುತ್ತೆ ಸರ್? ಏನಿಲ್ಲ, ನಮ್ಮದು ಬಾಗಲಕೋಟೆಯಲ್ಲಿ BJP ಅವತ್ತು ಇದು ಬಾಗಲಕೋಟೆ ಭದ್ರಕೋಟೆನೇ, ಇದನ್ನು ಅಲ್ಗಳೆಯುವಂತನೇ ಇಲ್ಲ. ಯಾಕಂದರೆ ಲಾಸ್ಟ್ ಟೈಮೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾರೆ, ಅಂಥ ಭದ್ರಕೋಟೆಯಲ್ಲಿ ಮೇಟಿಯವರು 2 ಸರಿ ಗೆದ್ದು ಬಂದರು ಅಂತೇಳಿ. ಅವ್ರು ಗೆದ್ದು ಬಂದು ನಮ್ಮಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಗೊಂದಲಗಳಿಂದ ಹೊರತು ಐತಲ್ಲ, ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಗೆದ್ದಿಲ್ಲ, ಇದಾಗಿತ್ತು ಅಂತ ಗೆದ್ದಿಲ್ಲ. ನಮ್ಮಲ್ಲಿರೋ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಗೊಂದಲಗಳು ಈ ಲಾಸ್ಟ್ ಈಗ ಕಳೆದ 2023 ಇಲೆಕ್ಷನ್ದಲ್ಲಿ ನಾವು ಇದಾಗಕ್ಕೆ ಬರೀ 5,900 ಓಟಿಂದ ನಾವು ಇದಾಗಿರುತ್ತೆ. ಅದು ನೋಡ್ರಿ, ಇದು ಜಾತಿ ಇದನ್ನ ತಂದ್ರಲ್ಲ ಸರ್,
ಅತ್ಯಂತ ಅಲ್ಪ ಮತಗಳಿಂದ ಸೋಲುಂಡ್ರು. ಎಂತೆಂಥವ್ರೆ 20-30 ಸಾವಿರ ಹೋಟೆಲ್ ಸೋತಿರುವಾಗ ನಮ್ಮ ಇವ್ರೇನು ಚಿರಂತಿ ಮಟ್ಟವನ್ನು 5,900 ಕೋಟಿ ಏನು ದೊಡ್ಡದಲ್ಲ, ಅದು ಆಗ್ತಿತ್ತು. ಮೀಸಲಾತಿ ಜಾತಿ ಇದನ್ನ ತಂದಿದ್ದಕ್ಕೆ ಸ್ವಲ್ಪ ಜಾಸ್ತಿ, ಇದನ್ನ ತಂದಿದ್ದಕ್ಕೆ ಸ್ವಲ್ಪ ಇದಾಗಿದ್ದು ಬಿಟ್ಟರೆ ಐತಲ್ಲ, ಇದೇನು ಸೋಲೇನ ಇವ್ರು ಅಭಿವೃದ್ಧಿಗೆ ವಿಷಯಕ್ಕೂ ಎರಡನೇ ಮಾತಿಲ್ಲ. ಹಂಗಾಗಿ ಟಿಕೆಟು ಅವ್ರಿಗೆ ಟಿಕೆಟ್ ಫೈನಲ್ ಹೆಚ್ಚು ಕಡಿಮೆ. ಹಾಂ ಸರ್. ಅಂದರೆ ಸರ್ ಈಗ ಸಾಕಷ್ಟು BJPಗರೇ ಹೇಳಿದರು ಬದಲಾವಣೆ ಬಯಸ್ತಾ ಇದ್ದೇವೆ ಸರ್, ನಾವು ಮುಂಚೆಯಿಂದ ನೋಡ್ಕೊಂಡು ಬಂದಿದ್ದೇವೆ, ಆದರೂ ಕೂಡ ಮುಂಚೆಯಿಂದ ಕೆಲಸ ಮಾಡಿದ್ದಾರೆ, ಆದರೂ ಕೂಡ ಯಾವ ಯುವಕರಿಗೆ ಮನೆ ಹಾಕ್ಬೇಕಂತ ಹೇಳ್ತಿದ್ದಾರೆ. ಸರ್, ಯುವಕರಿಗೆ ಮನೆ ಹಾಕೋದು ಇಲ್ಲೇ ನಾವೇನಂತದೇನು ಕೇಳ್ಪಟ್ಟಿಲ್ಲ. ಮತ್ತು ಯುವಕರಿಗೆ ಮನೆ ಅಂತ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿ ಆಗಿರ್ಬೋದು, ನಾಗರಿಕರಾಗಿರ್ಬೋದು, ಯುವಜನತೆಯೂ ಆಗಿರ್ಬೋದು, ಎಲ್ಲ ಹೇಳ್ತಾರಲ್ಲ, ನೀವು ಇವಾಗ 10 ಜನರನ್ನು ನೀವು ಕೇಳಿ ನೋಡಿ, ಬಾಗಲಕೋಟೆಗೆ ಯಾರು ಬೇಕಂದ್ರೆ ಕ್ಲಿಯರಾಗಿ ಹೇಳ್ತಾರೆ ಚಿರಂತಿ ಮಠವರೇ ಬೇಕಂತೇಳಿ. ಯಾಕಂದರೆ ಅವರು ಡೆವಲಪ್ಮೆಂಟ್ ವರ್ಕ್ ನೀವು ನೋಡಿ ಅಡ್ಡಾಡಿ ಬಾಗಲಕೋಟೆಗೆ ಯಾವ ರೋಡ್ ಏನಾಗಿದೆ, ಅವಾಗ ಮಾಡಿರೋ ರೋಡೇ ಬರೀ ಮೇಂಟೈನ್ ಮಾಡ್ಕೊಳ್ಳೋ ಹೋಗೋಕ್ಕಾಗ್ತಿಲ್ಲ ಈ ಸರ್ಕಾರದ ಅವಧಿಯಲ್ಲಿ. ಹಾಂ, ಅಂದರೆ ಈ ಕಾಂಗ್ರೆಸ್ನವ್ರು ಏನಂತಾರೆ, ನಾವು ಬಂದಮೇಲೆ ಅಂದರೆ HY ಮೇಟಿ ಅವರು 2 ಬಾರಿ ಈ ಭಾಗದಲ್ಲಿ ಏನು ಶಾಸಕರಾದ ನಂತರ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇವೆ. ಈಗ ಮೆಡಿಕಲ್ ಕಾಲೇಜ್ ಇವಾಗ ತರ್ತಾ ಇದ್ದೇವೆ. ಮೆಡಿಕಲ್ ಕಾಲೇಜ್ ಹೇಳ್ತಾರೆ, ಇಲ್ಲಿ ನಮ್ಮ ಕಾಪರ್ಸ್ ಫಂಡ್ 490 500 ಕೋಟಿ ರೂಪಾಯಿನೋ ಇಲ್ಲಿಂದ ಇಲ್ಲಿ ನವನಗರದಲ್ಲಿ ಕಾರ್ನ ಸೈಟ್ನ ಹರಾಜು ಮಾಡಿ ಬಂದಿರೋ ಕಾಪರ್ಸ್ ಫಂಡ್ನ ಆ ಫಂಡ್ ಎತ್ತುಕೊಂಡು ಹೋಗಿ ಇಲ್ಲಿ ಇದನ್ನು ಕೊಟ್ಟು ಇದನ್ನು ಮಾಡಿದ್ದೀವಿ ಅಂದ್ರೆ ಇದೇ ಯಾವ ಥರ ಅಭಿವೃದ್ಧಿ ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಇಲ್ಲಿ ದುಡ್ಡು ತೊಗೊಂಡೋಗಿ ಇವಾಗ ಕೊಟ್ಟಿರೋದು ಎಷ್ಟು, ಅದಕ್ಕೆ ಯಾವ್ದು ಮೆಡಿಕಲ್ ಕಾಲೇಜಿಗೆ ಕೊಟ್ಟಿರೋದು ಅಮೌಂಟ್ ಎಷ್ಟು, ಇಲ್ಲಿ ತೊಗೊಂಡೋಗಿರೋದು ಅಮೌಂಟ್ ಎಷ್ಟು, ವಾಪಸ್ ಸಿರೂರು ಏತ ನೀರಾವರಿ 1700 ಕೋಟಿಗೂ ಅಧಿಕ ಹಣವನ್ನು ಸಿರೂರು ಭಗವತಿ ಏತ ನೀರಾವರಿ ತೊಗೊಂಬಂದಿದ್ರು ಹಿಂದಿನ ಶಾಸಕರು. ಆ ಕೆಲಸ ಎಲ್ಲ ಭೂಮಿ ಪೂಜೆ ಸಹಿತ ಆಗಿತ್ತದು, ಆ ಕೆಲಸನೂ ಹೋಯ್ತದು. ಅವೆರಡು ಕೆಲಸ ಬಗ್ಗೆ ಕೇಳೇಬೇಡ ಅಂತಾರೆ. ಅದನ್ನು ನಮ್ಮಿಂದ ಇವ್ರು ತಂದಿರೋ ಇಷ್ಟು ಅಮೌಂಟಲ್ಲಿ ಅಷ್ಟು ಅದನ್ನು ಸ್ಟಾಪ್ ಮಾಡಿ ಇದು ಮೆಡಿಕಲ್ ಕಾಲೇಜು ಬಂದಿದ್ದು ಅದು ಒಳ್ಳೇದೇ, ಅದೇನು ತಪ್ಪಂತಲ್ಲ. ಆದರೆ ಇಲ್ಲಿ ಅಮೌಂಟ್ ತೊಗೊಂಡು ಅದೇ ₹1 ತೊಗೊಂಡು ಹೋಗಿ 4 ವಾಪಸ್ ಕೊಟ್ಟಂಗೆ ಆಯ್ತದ. ಅಂದರೆ ಸರ್ ಇನ್ನೊಂದು ತಾವು ಕೂಡ ಸಾಕಷ್ಟು ಹೇಳಿದ್ರಿ ಇವಾಗ ಚರಂತಿ ಮಠ ಅವ್ರ ಬಗ್ಗೆ ನಾವು ಕೂಡ ಒಳ್ಳೆಯ ಅಭಿಪ್ರಾಯ ಸಾಕಷ್ಟು ಜನ ಕೂಡ ಹೇಳಿದರು. ಇನ್ನೊಂದಿಷ್ಟು ಜನ ಕೂಡ ಹೇಳಿದರು, ಸರಿ ಇಲ್ಲ ಸರ್, ಅವರು ಏನು ಹೇಳಿದ್ರೆ ಅದೇ ಆಗಬೇಕು, ಸರಿಯಾದಂಥ ಕರೆಕ್ಟು ಏನು ಜಾತಿಯ ವ್ಯವಸ್ಥೆ ಹಿಂದೆ ಏನಿತ್ತು ಅವರು ನಮ್ಮನ್ನು ಸರಿಯಾದ ರೀತಿ ನೋಡಲ್ಲ, ಅಲ್ಲೇ ನಿಂತ್ಕೊಂಡು ಮಾತಾಡಿ ಹಾಗೆ ಮಾತಾಡಿ ಈ ರೀತಿ ವ್ಯವಸ್ಥೆ ಇದೆ ಸರ್ ಬಾಗಲಕೋಟೆಯಲ್ಲಿ. ಸರ್ ಅಲ್ಲ, ಅವ್ರ ಜೊತೆ ನಾವೇನು ಬೀಗ್ತಾನೆ ಮಾಡಕ್ಕೆ ಹೋಗ್ತೀವ ಅಲ್ಲ, ಅವ್ರ ಜೊತೆ ನಮ್ಮನ್ನ ಹಚ್ಕೊಂಡು ಮಾತಾಡಲ್ಲ, ನಮ್ಗೆ ಇದು ಮಾಡಿ ಅವ್ರ ಜೊತೆ ಬೀಗ್ತಾನೆ ಆಗೋದು ಏನಾದ್ರು ಇದೆಯಾ? ನಮ್ದು ಏನು ಕೆಲಸ ಏನಿರುತ್ತೆ, ನಮ್ದು ಏನು ಯಾವ ಕೆಲಸಕ್ಕೆ ಹೋಗ್ತಾ ಕೆಲಸ ಮಾಡಿಕೊಟ್ರೆ ಒಬ್ಬ ಚುನಾಯಿತ ಪ್ರತಿನಿಧಿ ಹತ್ರ ನಾವು ಬಯಸೋದೇನು, ನಾವು ಯಾವುದಾದ್ರೂ ಕೆಲಸ ಯಾವುದಾದ್ರು ಕೆಲಸ ನಮ್ಗೆ ಮಾಡಿಕೊಳ್ಳಿ, ಊರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ವಾರ್ಡಿಗೆ ಸಂಬಂಧಪಟ್ಟದಾಗಿರ್ಬೋದು, ಇಂಥ ಯಾವುದಾದ್ರು ಕೆಲಸ ತೊಂದರೆ ಅವ್ರು ಆ ಕೆಲಸಕ್ಕೆ ಸ್ಪಂದಿಸ್ತಾರಲ್ಲ, ಮಾಡಿಕೊಡ್ತಾರಲ್ಲ. ಮತ್ತು ಇದು ಬಿಟ್ಟರೆ ಮತ್ತು ಬೇರೆ ಏನು ಬೇಕು? ವೈಯಕ್ತಿಕವಾಗಿ ವೈಯಕ್ತಿಕ ಕೆಲಸಕ್ಕೆ ಏನಾದರೂ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಿರ್ಬೋದು ಅವ್ರು. ಆದ್ರೆ ಐತಲ್ಲ, ಒಂದು ಊರಿಗಾಗಿ ಒಂದು ವಾರ್ಡಿಗಾಗಿ ಏನೇ ಕೆಲಸ ತಂದೋದ್ರು ಯಾವುದೂ ಬಿಟ್ಟಿಲ್ಲ. ನಮ್ಮದು ಇಲ್ಲೇ ಬೆನ್ಕಟ್ಟಿರೋ ನಮ್ಮ ಊರಿಗೆ ಒಂದು 36 ಕೋಟಿ ರೂಪಾಯಿ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು. 30 ಬರೀ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿರೋ ನಮ್ಮ ಊರಿಗೆ 36 ಕೋಟಿ ರೂಪಾಯಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ಊರಿಗೆ ಅವರು. ಅಂದರೆ ಇಲ್ಲಿ ಚರಂತಿ ಮಾಡೋರು ಅಭಿವೃದ್ಧಿ ಹರಿಕಾರ ಅಂತ ಹೇಳಿ. ನಿಜ, ಅದರಲ್ಲಿ ಮಾತ್ರ ಎರಡನೇ ಮಾತೇ ಇಲ್ಲ. ರಾಜ್ಯದಲ್ಲಿ ಯಾರು ಎಷ್ಟು ಮಾಡಿರಲು ಗೊತ್ತಿಲ್ಲ, ಯಾವ ಇದರಲ್ಲಿ ಯಾರೇ ಶಾಸಕರು ಸಚಿವರು ಇದ್ರು, ಯಾರು ಎಷ್ಟು ಅವಧಿಗೆ ಅಭಿವೃದ್ಧಿ ಮಾಡಿರೋ ಗೊತ್ತಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಇವ್ರು ಸಾಕಷ್ಟು ಅಭಿವೃದ್ಧಿ ಮಾಡಿ ಅದಕ್ಕೆ ಇವರು ಅಭಿವೃದ್ಧಿ ಹರಿಕಾರರಂತೆ ಅನ್ನಿಸ್ಕೊಂಡಿದ್ದಾರೆ. ಆದರೂ ಕೂಡ ಈ ಬಾರಿಗೆ ಟಿಕೆಟ್ ಅವರಿಗೆ ಸಿಗುತ್ತಾ ಸರ್? ಏಕೆಂದರೆ ರಾಜ್ಯ ನಾಯಕರಾಗಿರ್ಬೋದು, ಹೈಕಮಾಂಡ್ ನಾಯಕರಾಗಿರ್ಬೋದು, ಚರಂತಿ ಮಠ ಅವರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆಗಳು ಇದೆಯಾ ಸರ್ ದಟ್ಟವಾಗಿ? ಸರ್ ಇದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದರೆ ಕಳೆ ಸರಿ 5,900 ಓಟು, ಅದರಲ್ಲೇನೋ ನಮ್ಮಲ್ಲಿನ ಸ್ವಲ್ಪ ಅದು ಜಾತಿ ಸಮೀಕರಣ ಮಾಡೋಕ್ಕೆ ಹೋಗಿ ನಮಗೆ ಪಾರಂಪರಿಕ ನಮ್ಮ ಹುಟ್ಟರ್ಸ್ ಬರೋವಂಥ ಲಂಬಾಣಿ ಸಮುದಾಯ ಇದ್ದು ನಮ್ಮ ಹುಟ್ಟರ್ಸೇ ಅವು ನಮ್ಮ ಅಪೋಸಿಟಾಗೆ ಇದಾಯಿತು. ಅದು ನಮ್ಮ ಬಾಗಲಕೋಟೆ ಮತಕ್ಷೇತ್ರದಲ್ಲಿ 7 ಇವು ಬರ್ತವೆ, ತಾಂಡೆಗಳು ಬರ್ತವೆ. ಅವೆಲ್ಲ ನಮ್ಗೆ ಕಾಯಮಾಗಿ ಬರೋ ಓಟೇ ಅವು ಪಕ್ಷಕ್ಕೆ ಬರೋ ಓಟು. ಮತ್ತು ಇವ್ರು ಆ ಥರ ಮಾಡಿದಾರೆ, ಅದರಲ್ಲಿ ಮಿಸ್ ಗೈಡ್ಲೈನ್ಸ್ ಮಾಡಿದರು. ಸರ್ಕಾರ ಮಾಡಿದ್ದು ಕರೆಕ್ಟ್ ಇದೆ, ಆದರೆ ಚುನಾವಣೆ ಟೈಮಲ್ಲಿ ಮಾಡಬಾರ್ದಿತ್ತು. ಅದನ್ನು ಚುನಾವಣೆ ಆದಮೇಲೆ ಮಾಡಬೇಕಿತ್ತು. ಚುನಾವಣೆ ಆದಮೇಲೆ ಮಾಡಿದರೆ ಅದಕ್ಕೊಂದು ಇದು ಇರ್ತೈತೆ. ಯಾಕಂದ್ರೆ ಇನ್ನೊಂದು ತಿಂಗಳು ಚುನಾವಣೆ ಇರೋ ಟೈಮಲ್ಲಿ ಅದನ್ನ ಮಾಡಿದ್ದು ಅಂದರೆ ನಮ್ಮ ಗೊಂದಲಗಳು ಇಲೆಕ್ಷನ್ ಟೈಮಲ್ಲಿ ಪೂರಾ ಇವರು ಫ್ಯಾನಿಕ್ ಆಗಿಬಿಟ್ಟು ಗೊಂದಲಕ್ಕೆ ಒಳಗಾಗಿ ಸಡನ್ ಆಗಿ ಇದು ಮಾಡಿದ್ದಕ್ಕೆ ಸ್ವಲ್ಪ ಆಗಿದ್ದು ಬಿಟ್ಟರೆ ಅದೇ ನಮ್ದು 5,900 ಓಟ್ ನಮ್ಗೆ ಬರೋವೇ ಅವು.
ಅಂದರೆ ಈ ಬಾರಿಗೂ ಕೂಡ BJP ಭದ್ರಕೋಟೆ, BJP ಮತ್ತೆ ವಶಪಡಿಸ್ಕೊಳ್ಳುವಂಥ ಏನಾದರೂ ಸಂಭವ ಇದೆಯಾ? 100% ಸರ್. ಈ ಸಾರಿ ಮತ್ತೆ ವಾಪಸ್ ವೀರಣ್ಣ ಚರಂತಿಮಠವರೇ ಬರೋದು, BJPನೇ ಬರೋದು, ವೀರಣ್ಣ ಚರಂತಿಮಠವರೇ ಬರೋದು. ಇನ್ನೊಂದು ಕಡೆ ಈ ಭಾಗಕ್ಕೆ ಮತ್ತೆ ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರಿಗೆ. ಸತೀಶ್ ಜಾರಕಿಹೊಳಿ ಅವರು ಏನು ಹೇಳ್ತಾರೆ, ನಾನು ಶತಾಯಗತಾಯ ಮತ್ತೆ ಕಾಂಗ್ರೆಸ್ಸನ್ನು ಈ ಭಾಗದಲ್ಲಿ ಅಧಿಕಾರ ತೆಗೆದುಕೊಂಡು ಬರಲಿಕ್ಕೆ ಸಾಕಷ್ಟು ಅಲ್ಲಿ ಏನು ಶ್ರಮ ವಹಿಸಬೇಕು ನಾನು ವಹಿಸ್ತೇನೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆ ಇವೆಲ್ಲ ಅವ್ರಿಗೆ ಪ್ಲಸ್ ಆಗಲ್ಲ ಅಂತೀರಾ? ಸರ್, ಗ್ಯಾರಂಟಿ ಯೋಜನೆ ಈ ರಾಜ್ಯದಲ್ಲೇ ಪೂರಾ ಇದು ಅವನತಿ ಆದಿ ಹಿಡಿದು ಬಿಟ್ಟಿದೆ. ಈಗ ಅವರೇ ಕೇಳ್ತಿದ್ದಾರೆ ಪ್ರತಿದಿನ. ಇದು ಸಾಧ್ಯವಾದರೆ ಉಳ್ಳವರು ಸ್ವಲ್ಪ ಆದಷ್ಟು ಗ್ಯಾರಂಟಿನ ಸ್ವಲ್ಪ ಬಿಡಿ, ನಿಮಗೆ ಬಸ್ ಫೇರ್ ತೆಗಿಸ್ಕೊಂಡು ಹೋಗೋಕ್ಕಾಗ ಅನುಕೂಲ ಇದ್ದರೆ ನೀವು ಬಸ್ ಫೇರ್ ತೆಗಿಸ್ಕೊಂಡು ಹೋಗ್ರಿ. ಇಲ್ಲ ಅಂತಂದರೆ ನೀವು ಗೃಹಲಕ್ಷ್ಮಿ ಬೇಡ, ಯಾರೋ ನಿಮಗೆ ನಿಮ್ಮ ಮನೆ ಗೃಹಲಕ್ಷ್ಮಿಯಿಂದ ನಡೀತಿಲ್ಲ, ನಿಮ್ಮ ಸ್ವಂತ ದುಡಿಮೆಯಿಂದ ನಡೀತಿಲ್ಲ ಅನ್ನೋರು ಗೃಹಲಕ್ಷ್ಮಿ ಬಿಡಿ ಅಂತೇಳಿ ಅವರೇ ಒಬ್ಬೊಬ್ಬರು ಸಚಿವರೇ ಹೇಳ್ತಾರೆ. ಒಬ್ಬರು ಸಚಿವರೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಂಥರಲ್ಲಿ ಈಗ ಅದನ್ನ ನೋಡಿ ಜನರಿಗೂ ಸಾಕಾಗಿ ಹೋಗ್ಬಿಟ್ಟಿದೆ. ಯಾವಾಗ ಈ ಸರ್ಕಾರ ಹೋಗುತ್ತಪ್ಪ ಅಂತೇಳಿ ಕಾಯ್ತಿದ್ದಾರೆ. ಅಂಥದ್ರಲ್ಲಿ ಇದೇ ನಮ್ಮ ಮತಕ್ಷೇತ್ರಕ್ಕೆ ಏನು ಅಷ್ಟೇನು ಎಫೆಕ್ಟ್ ಬೀಳಲ್ಲ. ಸತೀಶ್ ಜಾರಕಿಹೊಳಿ ಅವರು ಒಂದು ಪಕ್ಷದ ನಾಯಕರು, ಅವ್ರ ಪಕ್ಷದ ಪರವಾಗಿನೇ ನಾವು ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತೇಳಿ ಅವ್ರು ಮಾತಾಡಲೇಬೇಕು. ಅದು ಯಾಕಂದ್ರೆ ಅವ್ರಿದ್ದೇನು BJP ಗೆಲ್ಲುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಅಂದರೆ ಇನ್ನು ಅವ್ರು ಏನು ಹೇಳ್ತಾರೆ, ಈ ಭಾಗದಲ್ಲಿ ಅಹಿಂದ ಮತಗಳು ನಿರ್ಣಾಯಕವಾಗ್ತವೆ. ಆ ಅಹಿಂದ ಮತಗಳನ್ನು ಇನ್ನು ನಾನು ವಶಪಡಿಸ್ಕೊಳ್ಳಲು ನಾನು ಏನು ಕೆಲಸ ಮಾಡ್ಬೇಕು ನಾನು ಮಾಡ್ತೇನೆ ಅಂತಾರೆ. ಸರ್, ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಯಾರದೇ ಒಬ್ಬರದೇ ಮತದಿಂದ ಯಾವುದೂ ಕ್ಷೇತ್ರನೂ ನಿರ್ಣಾಯಕ ಆಗಲ್ಲ. ಯಾಕಂದರೆ ಅಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯ ಇದ್ರೇ ಒಂದು ಕ್ಷೇತ್ರ. ಅದು ಒಂದೇ ಕ್ಷೇತ್ರ, ಇದು ಒಂದೇ ಸಮುದಾಯ ಇತ್ತಂದರೆ ಅಲ್ಲಿ ಯಾವುದು ಇಲೆಕ್ಷನ್ ಮಾಡಿನೂ ವೇಸ್ಟಿನೇ. ಹಾಗಾಗಿ ಯಾವುದೇ ಮತಕ್ಷೇತ್ರದಲ್ಲಿ ಒಂದೇ ವರ್ಗದ ಮತಗಳಿಂದಲೇ ಇಲ್ಲಿ ಚುನಾವಣೆ ಮಾಡ್ತೀವಿ ಅನ್ನೋದು ಇದು ಸಮಂಜಸವಲ್ಲ. ಆಮೇಲೆ ಕೊನೆಯದಾಗಿ ಸರ್, ಮೊನ್ನೆ ಕೂಡ ಒಂದು ಘಟನೆ ಆಯ್ತು ಸರ್, ಶಿವಾಜಿ ಜಯಂತಿಯ ದಿನ. ಸರ್ ಏನು ಸರ್ ಅದು ರಾಜಕೀಯಕ್ಕೆ ಅದಕ್ಕೆ ಏನಾದರೂ ಸಂಬಂಧಗಳು ಇರ್ತಕ್ಕಂಥದ್ದಾ ಸರ್? ರಾಜಕೀಯ ಅದರಲ್ಲಿ ಏನಿಲ್ಲ. ರಾಜಕೀಯದೇನು ಮೊದಲು ಶಿವಾಜಿ ಮಹಾರಾಜರು ಅದು ಮೂರ್ತಿ ಮೆರವಣಿಗೆ ಕಾರ್ಯಕ್ರಮ ತನ್ನ ಪಾಡಿಗೆ ನಾವು ಅದು ಪ್ರತಿ ವರ್ಷ ನಡೆಯುವಂಗೆ ನಡೀತಿತ್ತು. ಗಣಪತಿ ಉತ್ಸವ ಹೆಂಗೆ ನಡೀತು ಅಲ್ಲೇ ನಡೀತಿತ್ತು. ಪ್ರತಿ ವರ್ಷ ಅದು ಅಲ್ಲೇ ಅದು ಮೆರವಣಿಗೆದು ಇದು ಇರುತ್ತೆ, ರೂಟ್ ಮಾರ್ಚ್ ಇರುತ್ತೆ. ಅದೇ ರೂಟಲ್ಲೇ ಹೋಗೋದಿರುತ್ತೆ. ಅದು ಹೋಗುವಾಗ ಇದು ಮಾಡಿದ್ದು ಅನ್ಎಕ್ಸ್ಪೆಕ್ಟೆಡ್. ಅದು ಯಾರೂ ನಿರೀಕ್ಷೆನೂ ಮಾಡಿರಲಿಲ್ಲ. ಅದು ಮಾಡಿದ್ದಕ್ಕೈತಲ್ಲ, ಈಗ ಅವರು ಮಾಡಿದ್ದು ಅದು ಅವರೇ ಅದರದ್ದು ಇದು ಮಾಡ್ಕೋತಾರೆ. ಅದು ರಾಜಕೀಯಕ್ಕಂಕರು ನಮ್ಮವ್ರಿಗೆ. ಇನ್ನೊಂದು SP ಅವ್ರಿಗೆ ಸ್ವತಃ ಕಲ್ಲು ಬೀಳುತ್ತೆ. SP ಅವರು ಕೂಡ ಅದನ್ನ ಲೆವೆಲ್ ಅಂದ್ರೆ ಸಮಜಾಯಿಸ್ಕೊಳ್ತಾರೆ. ಸರ್, SP ಅವರು ಸಮಜಾಯಿಸ್ಕೊತಿದ್ದಾರೆ, IG ಅವರು ಸಮಜಾಯಿಸ್ಕೊತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರು ಎಲ್ಲ ಸಿಬ್ಬಂದಿಗಳು ಕೂಡ ಇದನ್ನ ಏನೂ ಆಗೇ ಇಲ್ಲ ಅನ್ನೋ ಲೆಕ್ಕ ಕೇಳ್ತಾರೆ. ಎಷ್ಟು ಅಸಹಾಯಕರಾಗಿ ಅವರು ವರ್ತಿಸ್ತಿದ್ದಾರೆ ಅಂದರೆ ಇದೆಲ್ಲೋ ಇದ್ರ ಹಿಂದೆ ಐತಲ್ಲ ಯಾರ್ದೋ ಕಾಣದ ಕೈಗಳ ಪ್ರಭಾವಿ ನಾಯಕರ ಒತ್ತಡ, ಇವುಗಳಿಗೆ ಮನದು ಪಾಪ ಅಂತ ದೊಡ್ಡ ಅಧಿಕಾರಿಗಳು ಕೂಡ ತಮ್ಮ ಮೇಲೆ ಆಗಿರೋ ಹಲ್ಲೆನ ಅವರು ಸುಮ್ಮನೆ ಇರ್ಬೇಕಾಗತ್ತೆ. ಆದರೆ ಅವರು ಮೇಲ್ಗಡೆ ಸುಮ್ಮನೆ ಇರ್ಬೋದು, ಆದರೆ ಮನಸ್ಸಲ್ಲಿ ಮಾತ್ರ ಕೊರಗ್ತಿರ್ತಾರೆ ಅವರು. ಆಮೇಲೆ ಇನ್ನೊಂದು, ಸಾಕಷ್ಟು ಹಿಂದೂ ಯುವಕರನ್ನ ಬಂಧನ ಮಾಡಲಾಯಿತು, ಎಷ್ಟೋ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು. ಸರ್, ಒಂದು ಕಡೆ ಇನ್ನೊಂದು ಸಮುದಾಯಕ್ಕೆ ಓಲೈಕೆ, ಇನ್ನೊಂದು ಸಮುದಾಯಕ್ಕೆ ಈ ರೀತಿ ಒಂದು ಕಡೆ ಬೆಣ್ಣೆ, ಇನ್ನೊಂದು ಕಡೆ ಇದು ಸರಿ ಅನಿಸಲ್ಲ ಸರ್. ಸರ್ಕಾರನೇ ಈಗ ಅವ್ರ ಪರವಾಗಿದ್ದ ಮೇಲೆ ಐತಲ್ಲ, ಇದನ್ನ ಎಲ್ಲರೂ ಆದರೂ ನಿರೀಕ್ಷೆ ಮಾಡಿರೋದು ಇದನ್ನು. ಯಾಕಂದರೆ ಒಗದವ್ರನ್ನ ಆರಾಮಾಗಿ ಇದು ಮಾಡ್ತಿದ್ದಾರೆ. ಮತ್ತು ಪಾಪ ಅದರಲ್ಲಿ ಏನು ಇರದೇ ಇರೋಂಥರನ್ನ ಅವ್ರನ್ನ ಹೆಸರು ಕೊಟ್ಟು ಅವ್ರನ್ನ ಇವ್ರನ್ನ ಬಂಧಿಸಿ ಅಂತ ಹೇಳ್ತಿದ್ರಲ್ಲ. ಇದರಿಂದ ಮತ್ತೆ ಯಾರ್ದೋ ಮತ್ತೆ ಕಾಣದ ಕೈವಾಡಗಳು ಇವೆ. ಯಾಕೆ ಇದರಿಂದ ಎಲ್ಲಿ ನಮ್ಗೆ ಹಿಂಗೆ ಮಾಡೋದ್ರಿಂದ ಒಂದು ಮತದ ಓಟ್ಗಳು ನಮಗೆ ಪೂರ್ತಿ ಬರ್ತಾವಂತೇಳಿ ವಿಚಾರ ಮಾಡಿ ಹಂಗೆ ಮಾಡ್ತಿದ್ದಾರೋ ಏನು ಅವ್ರನ್ನ ರಕ್ಷಿಸ್ಕೊಳಕ್ಕೆ ಮಾಡ್ತಾರೋ ಅದಕ್ಕೂ ಕಾಣ್ತಿಲ್ಲ. ಅದೇ BJP ಸರ್ಕಾರ ಈ ಘಟನೆ ನಡೀತಿತ್ತಾ ಸರ್? ಸರ್, ನಮ್ಮ ಇದರ ಅವಧಿಯಲ್ಲಿ ಮಾತ್ರ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮಾತ್ರ ಯಾವುದೂ ಇಂಥ ಅಹಿತಕರ ಘಟನೆ ಯಾವುದೂ ನಡೆದಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದದಕ್ಕೆ ಅವರು ಎದ್ದು ಕೂತ್ರ ಅಂತ ಅದು ಎಲ್ಲರಿಗೂ ಗೊತ್ತೇನೆ ಇರೋ ವಿಚಾರ. ಅದನ್ನೇನು ಯಾರೇನು ಇದನ್ನ ಹೇಳೋಂಗೆ ಎಲ್ಲ ರಾಜ್ಯಾದ್ಯಂತನೂ ಅದನ್ನು ದಿನ ನೋಡ್ತಾನೆ ಇದ್ದಾರೆ. ದಿನ ಒಂದಿಲ್ಲ ಒಂದು ಕಡೆ ನ್ಯೂಸಲ್ಲಿ ಬರ್ತಾ ಇದ್ದಾರೆ. ನಮ್ಮ ಮೆರವಣಿಗೆ ಇದರಲ್ಲಿ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಅನ್ನೋದಾದರೆ ಅವ್ನು ಯಾಕೆ ಅಲ್ಲಿ ಅಂತ ಆಯಕಟ್ಟಿನ ಸ್ಥಳದಲ್ಲಿ ಯಾಕೆ ಕಟ್ತಾರೆ ಅವ್ನಂಗಾರೆ ನನ್ನ ಪ್ರಶ್ನೆ. ಅವ್ನು ಯಾಕೆ ಅಲ್ಲಿ ಅದೈತೆ, ಅಲ್ಲಿ ಇದು ಮಸೀದಿ ಐತೆ, ಅಲ್ಲಿ ಹೋಗೋಂಗಿಲ್ಲ ಅನ್ನೋದಾದರೆ ಅವ್ನು ಯಾಕಂತ ಆಯಕಟ್ಟಿನ ಸ್ಥಳದಲ್ಲಿ ಅವ್ನು ಯಾಕೆ ನಿರ್ಮಿಸ್ತಾರೆ? ಅವನ್ನೆಲ್ಲರೂ ಜನರೇ ಓಡಾಡೋ ಪ್ಲೇಸ್, ಜನರೇ ಓಡಾಡ್ದಿರೋ ಜಾಗದಲ್ಲಿ ನಿರ್ಮಿಸ್ಬಿಟ್ರೆ ಸಮಸ್ಯೆನೇ ಇರಲ್ಲ, ಯಾವುದೇ ರೀತಿ ಸಮಸ್ಯೆನೇ ಬರಲ್ಲ.
ಅದನ್ನ ಅಂದರೆ ಇದು ಸಮಸ್ಯೆ ಇರೋದೇ ಇಲ್ಲಿ, ಇದು ಯಾಕಂತ ಗೊತ್ತಾಗಬೇಕಲ್ಲ. ಇದರ ಹಿಂದೆ ರಾಜಕೀಯ ಇದೆ ಅಂತೇಳಿ ಸಾಕಷ್ಟು ಜನ ಕೂಡ ಮಾತಾಡಿದರು. ಇದು ಪ್ಲಸ್ ಇನ್ನೊಂದು ಕಡೆ ಇದನ್ನು ಬಿ ಜೆ ಪಿಯವರು ಕರೆಕ್ಟಾಗಿ ಎನ್ಕ್ಯಾಚ್ ಮಾಡ್ಕೊತಾರೆ ಅಂತೇಳಿ ಕೆಲವೊಂದಿಷ್ಟು ವರ್ಗದವ್ರು ಮಾತಾಡ್ತಾರೆ. ಸರ್ ಅದಕ್ಕೆ ಮಾಮೂಲಿಯಾಗಿ ಅನ್ನೋರೆ ಯಾರೇ ಅವ್ರಿಗೇನು ಅವ್ರ ಜಗಳ ಆಯ್ತಂದ್ರೆ ಆಟೋಮೆಟಿಕ್ ಬಿ ಜೆ ಪಿಯವರು ಇದಿರ್ತಾರೆ ಅಂತೇಳಿ ಅದು ಜನರು ನೋಡ್ತಾರೆ. ಜನರು ಅದನ್ನೆಲ್ಲಾನು ಜನರು ವಿಚಾರ ಮಾಡ್ತಾರೆ. ಜನರು ವಿಚಾರ ಹಿಂದೂ ಮುಸ್ಲಿಂ ಅಂತೇಳಿ ವೋಟ್ ಬ್ಯಾಂಕ್ ರೀತಿ ಕನ್ವರ್ಟ್ ಮಾಡ್ತಾರೆ ಬಿ ಜೆ ಪಿಯವರು ಅಂತ. ಇವಾಗ ಹಂಗಂದ್ರೆ ಇವಾಗ ಸೆಂಟ್ರಲಲ್ಲಿ ಮೋದಿ ಗೌರ್ಮೆಂಟು ಅವ್ರು ಮಾಡ್ತಿರೋ ಕೆಲಸ ಬರೀ ಒಂದೇ ವರ್ಗದವ್ರಿಗೆ ಮಾಡ್ತಾರೆ. ಇವ್ರು ಮೊನ್ನೆ ಒಂದು ಬಜೆಟ್ ಕೊಟ್ಟರು. ಬಜೆಟಲ್ಲಿ ಏನೆಲ್ಲ ಅವಾಂತರ ಮಾಡಿದರು, ಒಂದೇ ವರ್ಗಕ್ಕೆ ಎಷ್ಟು ಓಲೈಸೋ ಬಜೆಟ್ ಮಾಡಿದರು. ಅದೇ ಥರ ಸೆಂಟ್ರಲಲ್ಲಿ ಮೋದಿ ಗೌರ್ಮೆಂಟಲ್ಲಿ ಬಜೆಟ್ ಮಾಡ್ತಾರೆ. ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ಧ್ಯೇಯ ವಾಕ್ಯದ ಅಡಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಆದರೆ ಅವ್ರ ಥರ ಮತ್ತು ಇವರು ಇದು ಮಾಡಲ್ಲ ಅಂದರೆ ಮತ್ತೆ ಅದು ಇವ್ರು ಅವನತಿನೇ. ಇನ್ನೊಂದು ಸರ್ ಕೊನೆಯದಾಗಿ ಈಗ ಈ ಬಾರಿಗೆ ನೇರ ಅಂತಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡು ಪಕ್ಷಗಳ ಮಧ್ಯೆ ಮಾತ್ರ ಈ ಒಂದು ಸಾರ್ವತ್ರಿಕ ಈ ಒಂದು ಉಪಚುನಾವಣೆ ಇರ್ತಕ್ಕಂಥದ್ದು. ಇದರಲ್ಲಿ ತಾವು ಕೂಡ ಹೇಳಿದ್ರಿ ಶತಾಯಗತಾಯ ಮತ್ತೆ ಬಿ ಜೆ ಪಿ ಭದ್ರಕೋಟೆ ಮತ್ತೆ ವಶವಾಗುತ್ತೆ ಬಿ ಜೆ ಪಿಗೆ ಅಂತೇಳಿ. ಕೊನೆಯದಾಗಿ ನಿಮ್ಮ ಬಿ ಜೆ ಪಿ ಪರವಾಗಿ ಆಯಿತು, ಬಿ ಜೆ ಪಿಯವರ ಶಾಸಕರ ಆದರೆ ನಿಮ್ಮ ಒಂದು ಬಾಗಲಕೋಟೆಯಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಏನೇನು ಮಾಡ್ಬೇಕು ಸರ್ ಇಲ್ಲಿ? ಸರ್ ಇವಾಗ ಇವ್ರು ತಂದಿರೋ ಏನು ಈಗಂಕರು ಇವಾಗ ಇವರು ಚಿರಂಜೀವಿ ಅವ್ರಿಗೆ ಗೆದ್ದರು, ಸರ್ಕಾರ ಇಲ್ಲ. ಆದರೂ ಸರ್ಕಾರ ಎಲ್ಲ ಹೊಸ ಯೋಜನೆ ಮಾತ್ರ ತರೋದಂಕರು ಕಷ್ಟದ ಮಾತು. ಆದರೆ ಇವಾಗ ಇವರ ಅವಧಿಯಲ್ಲಿ ಏನು ಯಾವೆಲ್ಲ ಕೆಲಸಗಳು ಘೋಷಣೆ ಆಗಿದ್ವಲ್ಲ ಅವು ಯಾಕೆ ನಿಂತವು, ಅವು ಏನಾಯಿತು ಅದ್ರ ಬಗ್ಗೆ ಅಂಕರು ಶಾಸಕರು ವಿಚಾರ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವರು ತಾವು ತಂದವರೆಗೂ ಕಂಪ್ಲೀಟ್ ಆಗೋವರೆಗೂ ಅವರು ಸುಮ್ಮನೆ ಕೂರೋರು ಅಲ್ಲ, ತಾವು ತಂದವರೆಗೂ ಕಂಪ್ಲೀಟ್ ಆಗ್ಬೇಕು ಅವರಿಗೆ. ಅದು ಮಾತ್ರ ಇಷ್ಟು ಹೇಳಬಲ್ಲೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.